ನಮಸ್ಕಾರ ಪ್ರೇಕ್ಷಕರೇ, ಶಮಂತ ವ್ಲಾಗ್ಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಾನು ಶಮಂತ ಕಮಣಿ. ಇವತ್ತಿನ ಈ ವ್ಲಾಗ್ನಲ್ಲಿ ಒಂದು ಸಣ್ಣ ರಂಗೋಲಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಇದು ದೀಪದ ರಂಗೋಲಿ ಆಗಿರುತ್ತೆ. ಇನ್ನು ಚುಕ್ಕಿಗಳ ವಿಷಯಕ್ಕೆ ಬರೋದಾದರೆ 6ರಿಂದ 6 ಸರಿಸಮ ಚುಕ್ಕೆಗಳು. ಇದು ದೀಪದ ರಂಗೋಲೆ ಹಾಗೂ ಚಿಕ್ಕ ರಂಗೋಲಿ ಆಗಿರೋದ್ರಿಂದ ನಾವು ಪ್ರತಿನಿತ್ಯ ಅಥವಾ ದಿನನಿತ್ಯ ಹಾಕುವಂತಹ ರಂಗೋಲಿಗಳಲ್ಲಿ ಈ ರಂಗೋಲಿಯನ್ನು ಕೂಡ ಸೇರಿಸಿ ಹಾಕ್ಕೊಳ್ಬಹುದು. ಈ 6ರಿಂದ 6 ಚುಕ್ಕೆಗಳಿರುವ ರಂಗೋಲಿಗಳನ್ನು ನಾನು ಹಳೆಯ ವಿಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ. ಒಂದು ವಿಡಿಯೋ ಇದೆ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೋಡಿ. ಹಾಗೂ ಈ ವಿಡಿಯೋದಲ್ಲಿ ತೋರಿಸ್ತಾ ಇರುವಂತಹ ಈ ದೀಪದ ರಂಗೋಲೆ ಏನಿದೆ ಡಿಸೈನು, ಇದೇ ರೀತಿಯಾದಂತಹ ಸೇಮ್ ಚುಕ್ಕೆಗಳಿಂದ ಹಾಕಿರುವಂತಹ ಒಂದು 7ರಿಂದ 8 ತರಹದ ರಂಗೋಲಿಗಳನ್ನು ತೋರಿಸಿದ್ದೀನಿ ಆ ವಿಡಿಯೋನಲ್ಲಿ. ಆ ವಿಡಿಯೋನ ನಾನು ಈ ವಿಡಿಯೋಗೆ ಅಟ್ಯಾಚ್ ಮಾಡ್ತೀನಿ ಕೊನೆಯಲ್ಲಿ, ಹಾಗೂ ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಡ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹಾಗೂ ನೋಡಿಲ್ದಿರೋರು ನೋಡಿ. ಈ ವ್ಲಾಗ್ನಲ್ಲಿ ಶೇರ್ ಮಾಡಿದಂತಹ ಈ ರಂಗೋಲಿ ನಿಮಗೆ ಇಷ್ಟ ಆಗತ್ತೆ ಅಂತ ಆಶಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.